ಮತ್ತಾಯರು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 9-12. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸಿ ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಇಂದಿನ ವಾಕ್ಯ ನಮಗೆ ಅದ್ಭುತವಾಗಿ ಕರೆ ನೀಡುತ್ತಾ ಇದೆ. ನಿನ್ನೆ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಲ್ವಾ, ನಾವು ಯಾವ ವ್ಯಕ್ತಿತ್ವವನ್ನು ತಕ್ಕಡಿಲೆ ಹಾಕಿ ತೂಕಿ ನಾವು ಜೀವಿಸಬೇಕಾದ ಅವಶ್ಯಕತೆ ಇಲ್ಲ. ಸುತ್ತಲಿನ ವ್ಯಕ್ತಿತ್ವಗಳು, ಅವರ ಆಲೋಚನೆಗಳು ಈ ಲೌಕಿಕವಾದವುಗಳೇ ಆದರೂ ನೀವು ಮಾತ್ರ ಕ್ರಿಸ್ತನವರೇ ಆಗಿರ್ರಿ ಎಂಬಂತ ಸಂದೇಶವನ್ನ ನಿನ್ನೆ ವಾಕ್ಯ ನಮಗೆ ಸ್ಪಷ್ಟವಾಗಿ ನೀಡ್ತಾ ಹೋಯಿತು. ಆದ್ರೆ ಇಂದಿನ ವಾಕ್ಯ ಮುಂದಿನ ವಿಚಾರವನ್ನ ನಮಗೆ ತಿಳಿಯಪಡಿಸ್ತಾ ಹೋಗ್ತಾ ಇದೆ. ಮೊದಲಿಗೆ ನಾವು ನೋಡಿದ್ವಿ, ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಅರಸನ ಮಾತನ್ನು ಕೇಳಿ ಮುಂದೆ ಹೋಗ್ತಾ ಇದ್ದಾರೆ, ಆದ್ರೆ ಅರಸನ ಮಾತಿನಂತೆ ನಡೆಯಲು ಹೋಗ್ತಾ ಇಲ್ಲ. ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಅರಸನ ಮಾತನ್ನ ಕೇಳಿಸ್ಕೊಂಡು ಅಲ್ಲಿಂದ ಹೊರಟ್ರು ಅವರು, ಆದ್ರೆ ದೇವರ ಚಿತ್ತವನ್ನ ನೆರವೇರಿಸಲು ಹೊರಟ್ರು. ದೇವರು ನಿಯೋಜಿಸಿದ ಕಾರ್ಯವನ್ನ ಮಾಡಲು ಹೊರಟ್ರು. ಅವರಿಗೆ ಏನಾಯ್ತು? ಅವರಿಗೆ ನಕ್ಷತ್ರ ಮತ್ತೆ ಕಾಣಿಸಿಕೊಳ್ತು. ದಾರಿ ಅವರಿಗೆ ಮತ್ತೆ ಗೋಚರವಾಯಿತು. ಅವರು ಹೋಗಿ ತಲುಪಬೇಕಾದಂತಹ ಯೇಸು ಕ್ರಿಸ್ತರು, ಆ ಮಗು ಇದ್ದಂತಹ ಸ್ಥಳವು, ಅವರಿಗೆ ಗುರಿಯು ಅವರಿಗೆ ತಲುಪಲು ಸುಲಭವಾಯಿತು. ಅವರು ಅಲ್ಲಿಗೆ ಹೋಗಿ ತಲುಪಿತು. ಇದರ ಮೂಲಕವಾಗಿ ನಮಗೆ ಏನ್ ಹೇಳ್ತಾ ಇದ್ದಾರೆ? ನಿನ್ನ ಶ್ರಮ, ನಿನ್ನ ಕಷ್ಟ, ನಿನ್ನ ಸಾಮರ್ಥ್ಯ, ನಿನ್ನ ಲೌಕಿಕ ಜೀವಿತ ವ್ಯಕ್ತಿತ್ವಗಳ ನಡುವಿನ ಜೀವಿತದಿಂದ, ನಿನ್ನ ಆಲೋಚನೆ ಅಥವಾ ನೀನು ಕುತಂತ್ರದಿಂದ ಅವರನ್ನ ಬೀಳಿಸಿ ನೀನು ಮೇಲೆ ಹೋಗೋದು, ಇಂಥ ಯಾವುದೇ ಆಲೋಚನೆಗಳು ನಿನ್ನ ಗುರಿಯನ್ನು ಮುಟ್ಟಿಸೋದಿಲ್ಲ. ನಿನ್ನ ಬುದ್ಧಿಶಕ್ತಿ ನಿನ್ನ ಗುರಿ ಮುಟ್ಟಿಸೋದಿಲ್ಲ. ನಿನ್ನ ಸಾಮರ್ಥ್ಯ ನಿನ್ನ ಗುರಿ ಮುಟ್ಟಿಸೋದಿಲ್ಲ. ನಿನ್ನನ್ನ ಗುರಿ ಮುಟ್ಟಿಸುವ ಒಂದೇ ಒಂದು ವಿಚಾರ ಅಂದ್ರೆ, ನಿನ್ನ ಗುರಿ ದೇವರ ಚಿತ್ತವಾದಾಗ ದೇವರೇ ನಿನ್ನನ್ನು ಗುರಿ ಮುಟ್ಟಿಸ್ತಾರೆ. ಈ ಒಂದು ಸತ್ಯವನ್ನ ಅರ್ಥ ಮಾಡ್ಕೊ. ನೀನು ಸೃಷ್ಟಿಸಲ್ಪಟ್ಟಿರುವಂತದ್ದೇ ದೇವರ ಕ್ರಿಯೆ. ನಿನ್ನ ಸೃಷ್ಟಿ ಏನಿದೆ ಅದು ಯಾವುದೇ ವ್ಯಕ್ತಿತ್ವಗಳ ಕ್ರಿಯೆ ಅಲ್ಲ, ಅದು ದೇವರ ಕ್ರಿಯೆ. ದೇವರು ನಿನಗೆ ಆಕಾರವನ್ನ ಕೊಟ್ಟವರು, ದೇವರು ನಿನಗೆ ಶ್ವಾಸವನ್ನು ಓದಿದವರು, ದೇವರು ನಿನ್ನಲ್ಲಿ ಜೀವವನ್ನಿಟ್ಟವರು, ದೇವರು ನಿನ್ನಲ್ಲಿ ಆತ್ಮವನ್ನ ಕೊಟ್ಟವರು. ನೀನಿದ್ದೀಯಾ ಅಂದ್ರೆ ಅದು ದೇವರ ಅನುಗ್ರಹ. ಅಂದ ಮೇಲೆ ನಿನ್ನ ಜೀವಿತವೇ ದೇವರಿಂದ ಆದದ್ದಾದ್ಮೇಲೆ ದೇವರು ನಿನ್ನಲ್ಲಿ ಏನನ್ನೋ ಬಯಸಿದ್ರಿಂದಲೇ ನಿನ್ನನ್ನು ಸೃಷ್ಟಿಸಿದ್ದಾರೆ. ಅದು ಏನು? ನೀನು ಕ್ರಿಸ್ತನ ಮಾತನ್ನ ಕೇಳಿ ಕೈಗೊಂಡು ನಡೆಯಬೇಕು ಎಂಬುದೇ. ಅದೇ ದೇವರ ಚಿತ್ತ. ದೇವರ ಚಿತ್ತ ಏನು? ಪ್ರಭು ಯೇಸುವಿನ ವಿಚಾರದಲ್ಲಿ ಅವ್ರು ಏನ್ ಮಾಡಿದ್ರು? ಅವರು ಸ್ನಾನ ದೀಕ್ಷೆಯನ್ನು ಪಡೆದು ಮೇಲ್ ಬರ್ತಾರೆ. ಅವಾಗ ಒಂದು ವಾಣಿ ಕೇಳಿಸ್ತದೆ, ಏನಂತ? ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನ ಕೇಳಿರಿ ಅಂತ. ಏನ್ ಹೇಳಿದ್ರು? ನನ್ನ ಮಗ, ಈತನನ್ನ ನಾನು ಮೆಚ್ಚಿದ್ದೀನಿ, ಸರಿ. ಆದ್ರೆ ನನಗೇನ್ ಹೇಳ್ತಾ ಇದ್ದಾರೆ? ಈತನ ಮಾತನ್ನ ಕೇಳಿರಿ. ಇವತ್ತು ನಮಗೂ ಅದನ್ನೇ ಹೇಳ್ತಾ ಇರುವಂತದ್ದು. ಯಾರು ಕ್ರಿಸ್ತನ ಮಾತನ್ನ ಕೇಳಿ ಕೈಗೊಂಡು ನಡೆಯುತ್ತಾರೋ ಅವರು ಸುಲಭವಾಗಿ ಗುರಿ ಮುಟ್ತಾ ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿ ಈ ಲೋಕದ ಪ್ರತಿ ಹೆಜ್ಜೆಯ ಜೀವಿತವು ಅವರದಾಗಿರೋದಿಲ್ಲ. ದೇವರು ಸಂಪೂರ್ಣವಾಗಿ ಅವರೊಂದಿಗಿದ್ದು ಅವರನ್ನು ನಡೆಸುವವರಾಗಿರ್ತಾರೆ. ಅದಕ್ಕಾಗಿ ಅವರು ಗುರಿಯನ್ನ ಮುಟ್ಟುವವರಾಗಿರ್ತಾರೆ. ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸಬೇಕಲ್ವಾ? ನಿಜವಾಗಿಯೂ ದೇವರು ನಮ್ಮನ್ನ ಪ್ರೀತಿಸೋದ್ರಿಂದ, ದೇವರು ನಮ್ಮನ್ನ ತನ್ನ ಮಕ್ಕಳೆಂಬುದಾಗಿ ತಿಳಿದಿರೋದ್ರಿಂದಲೇ ತನ್ನ ಪುತ್ರನ ಮೂಲಕ ಸತ್ಯ ಮಾರ್ಗವನ್ನ ಅರಿಯ ಮಾಡಿದ್ರು. ಗೊತ್ತಾಗ್ತಿದೆಯಲ್ವಾ? ಇವತ್ತು ನೋಡ್ರಿ, ಬೊಡ್ಡು ಮರಗಳನ್ನು ನೋಡ್ತೀವಿ, ಹಸಿರಾದಂತಹ ಫಲಭರಿತವಾದಂತಹ ಮರಗಳನ್ನು ನೋಡ್ತಾ ಹೋಗ್ತೀವಿ. ಇವೆರಡರ ನಡುವೆ ಏನು ವ್ಯತ್ಯಾಸ ಕಾಣ್ತದೆ? ಬೊಡ್ಡು ಮರ, ಏನಕ್ಕೂ ಬಾರದ ಮರಗಳನ್ನ ನಾವು ನೋಡಿದಾಗ ಅವುಗಳನ್ನ ನಾವು ನಮ್ಮ ಮನೆಯ ಒಂದು ದೊಡ್ಡ ತೋಟದಲ್ಲಿ ತಂದು ನೆಡ್ತೀವಾ? ಇಲ್ಲ. ಯಾಕೆ ನೆಡಲ್ಲ? ಅವುಗಳಿಂದ ಏನೂ ಪ್ರಯೋಜನವಿಲ್ಲ, ಅಪ್ರಯೋಜಕ ಮರಗಳು. ಆದರೆ ಫಲ ಕೊಡ್ತವೆ, ಅತಿ ಮೌಲ್ಯಾಧಾರಿತವಾದವುಗಳಾಗಿದ್ದಾವೆ. ಅಂಥವುಗಳನ್ನ ಏನ್ ಮಾಡ್ತೀವಿ? ತಕೊಂಡು ಬಂದು ನಮ್ಮ ತೋಟದಲ್ಲಿ, ನಮ್ಮ ಜಾಗದಲ್ಲಿ ನೆಡ್ತೀವಿ.
ಅದನ್ನು ಪೋಷಿಸ್ತೀವಿ, ಅದು ದಿನ ನೋಡ್ತೀವಿ, ಅದು ಬಂತಾ, ಚಿಗುರ್ತಾ, ಎಲೆ ಬಿಡ್ತಾ, ಬೆಳಿತಾ ಇದೆಯಾ, ಬೆಳೆದಾದ್ಮೇಲೆ ಹೂ ಬಿಡ್ತದ, ಫಲ ಕೊಡ್ತದ, ಪ್ರತಿಯೊಂದನ್ನು ಗಮನಿಸ್ತೀವಿ. ಅದರ ಪ್ರತಿಯೊಂದು ಏಳಿಗೆಯಲ್ಲಿ ಸಂತೋಷ ಪಡ್ತೀವಿ. ಇವತ್ತು ನಾವುಗಳು ಅಪ್ರಯೋಜಕರಾದರೆ ದೇವರು ತನ್ನ ಸಾಮ್ರಾಜ್ಯದಲ್ಲಿ ನಮ್ಮನ್ನು ನೆಲೆಯಾಗೋಕೆ ಬಿಡ್ತಾರಾ? ಇಲ್ಲ ಮಕ್ಕಳೇ, ಇವತ್ತು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥೈಸ್ಕೊಳ್ರಿ. ನೀವು ಮೌಲ್ಯಾಧಾರಿತರಾಗಬೇಕು, ನೀವು ಪ್ರಯೋಜನಕ್ಕೆ ಬರುವಂತವರಾಗಬೇಕು. ಆಗಬೇಕಾದರೆ ನೀವು ಕ್ರಿಸ್ತನ ಮಾತನ್ನು ಕೇಳಿ ಕೈಗೊಂಡು ನಡೆಯಲೇಬೇಕು. ಆಗ ಮಾತ್ರ ನೀವು ಪ್ರಯೋಜನಕ್ಕೆ ಬರುವವರಾಗ್ತೀರಿ, ಉಪಯೋಗಕ್ಕೆ ಬರುವವರಾಗ್ತೀರಿ, ಮೌಲ್ಯಾಧಾರಿತರಾಗ್ತೀರಿ. ಆಗ ತಂದೆಯಾದ ದೇವರು ಸಂಪೂರ್ಣವಾಗಿ ಕ್ರಿಸ್ತನಿಂದ ಶಿಕ್ಷಿತರಾದ ಪ್ರತಿಯೊಬ್ಬರನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸ್ತಾರೆ. ಅವರ ಚಿಕ್ಕ ಚಿಕ್ಕ ಏಳಿಗೆಯನ್ನು ಕೂಡ ಅವರು ನೋಡಿ ಸಂತೋಷಿಸ್ತಾರೆ. ಅದಕ್ಕೆ ಬೇಕಾದ ಗೊಬ್ಬರ, ನೀರು ಪ್ರತಿಯೊಂದನ್ನ ಒದಗಿಸಿಕೊಟ್ಟು ಫಲಭರಿತವಾಗುವಂತೆ ಅವರು ಮಾಡ್ತಾರೆ. ಇದೇ ಇಂದಿನ ವಾಕ್ಯದ ಮೊದಲ ಭಾಗ ನಮಗೆ ತಿಳಿಯಪಡಿಸ್ತಾ ಇರುವಂತದ್ದು. ಏನ್ ಹೇಳ್ತಾ ಇದೆ? ಅವರಿಗೆ ದಾರಸನ ಮಾತನ್ನ ಕೇಳಿ ಹೊರಟ ಕ್ಷಣ ಅವರಿಗೆ ಕಾಣಿಸಿದ್ದು ನಕ್ಷತ್ರ. ಯಾವುದ ನಕ್ಷತ್ರ? ಮೊದಲು ಅವರು ಊರಿಂದ ಹೊರಟ್ರಲ್ಲ, ದೇಶದಿಂದ ಹೊರಟ್ರಲ್ಲ, ಅವಾಗ ಕಂಡು ಇದೇ ದಾರಿ, ಇದೇ ರೀತಿಯಲ್ಲಿ ಹೋಗ್ಬೇಕು ಅಂತ ತೋರಿಸ್ಕೊಡ್ತಲ್ಲ, ಅದೇ ನಕ್ಷತ್ರ ಕಾಣಿಸ್ತು. ಅದು ಎಲ್ಲಿಯವರೆಗೆ ಅವರೊಂದಿಗೆ ಬಂತು? ಕೂಸು ಇದ್ದಲ್ಲಿಯವರೆಗೂ ಅದು ಬಂದು ದಾರಿಯನ್ನ ಮುಟ್ಟಿಸಿತು. ಇವತ್ತು ಅಷ್ಟೇ ನಾವುಗಳು ಕ್ರಿಸ್ತನ ನಿಜ ವಿಚಾರವನ್ನ, ಕರ್ತನ ಚಿತ್ತವನ್ನ ಅರಿತುಕೊಂಡು ಅದರಲ್ಲೇ ನಡೆಯಲು ಮುಂದಾದಾಗ, ನಾವು ಮೌಲ್ಯಾಧಾರಿತರಾದಾಗ, ಕ್ರಿಸ್ತನ ಚಿತ್ತವನ್ನ ಅರಿತು ಮೌಲ್ಯಾಧಾರಿತ ಜೀವಿತವನ್ನ ನಡೆಸಿದಾಗ ತಂದೆಯಾದ ದೇವರ ಕೃಪಾದಾನ, ಆಶೀರ್ವಾದನ ಹೇಗೆ ಇವರಿಗೆ ನಕ್ಷತ್ರವಾಗಿ ಕಂಡು ಗುರಿಯನ್ನು ಮುಟ್ಟಿಸ್ತೋ ಹಾಗೆ ನಮ್ಮ ಜೀವಿತವನ್ನ ಫಲಭರಿತವಾಗಿ ಒಂದು ಕಡೆಗೆ ದಡಕ್ಕೆ ಸೇರಿಸ್ತದೆ. ಹಾಗಾಗಿ ನಾವು ದಡಕ್ಕೆ ಸೇರಬೇಕು, ನಾವು ಗುರಿಯನ್ನ ಮುಟ್ಟಬೇಕು, ನಾವು ಜಯಶಾಲಿಗಳಾಗಬೇಕು ಅಂತ ಹೊರಡ್ತಾ ಇದ್ದೀರಾ ಮಕ್ಕಳೇ? ಮೊದಲು ಕ್ರಿಸ್ತನ ಮಾತನ್ನ ಕೇಳಿ ಕೈಗೊಂಡು ನಡೆಯಿರಿ, ಅದರೊಂದಿಗೆ ನಿಮಗೆ ಎಲ್ಲವೂ ಸಿಗ್ತದೆ. ಇದೇ ಇಂದಿನ ಮೊದಲ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಚಿನ್ನ ಯಾರಿಗೆ ಕೊಡ್ತಾರೆ? ರಾಜನಿಗೆ ಕೊಡ್ತಾರೆ ಅಲ್ವಾ? ಧೂಪ, ಈ ರಕ್ತಬೋಳ, ಇವುಗಳನ್ನೆಲ್ಲ, ರಕ್ತಬೋಳ ಏನಕ್ಕೆ? ರಕ್ತ ಹೆಪ್ಪುಕಟ್ಟುವಾಗ ಅದನ್ನು ಉಪಯೋಗಿಸ್ತಾರಲ್ವಾ? ಧೂಪ ಪ್ರತಿಯೊಂದು ಒಂದು ಪ್ರಾರ್ಥನಾ ಸಮಯಗಳಲ್ಲಿ ನಾವೇನ್ ಮಾಡ್ತೀವಿ? ಧೂಪವನ್ನ ಉಪಯೋಗಿಸ್ತೀವಲ್ವಾ? ಹೀಗೆ ಆ ರಾಜನಿಗೆ, ರಾಜಕುಮಾರನಿಗೆ ಚಿನ್ನದವನ್ನ ಕೊಟ್ಟರು. ಆ ದೇವರ ಪುತ್ರನಿಗೆ ಧೂಪದ ಮೂಲಕ ಮತ್ತು ರಕ್ತಬೋಳದ ಮೂಲಕ ರಕ್ತ ಅದು ಪ್ರೋಕ್ಷಣೆ ಆಗುವಂತದ್ದಾಗಿತ್ತು. ಆ ಒಂದು ಕೊನೆ ಅಂತಿಮವಾದ ವಿಚಾರಕ್ಕಾಗಿ ರಕ್ತಬೋಳವನ್ನು ಕೊಟ್ಟರು. ಹೀಗೆ ಸಂಪೂರ್ಣವಾಗಿ ಅವರಿಗೆ ಕೊಡಬೇಕಾದಂತಹ ಕಾಣಿಕೆಯನ್ನು ಸಂಪೂರ್ಣವಾಗಿ ಸಮರ್ಪಿಸ್ತಾರೆ. ಇದರ ಮೂಲಕವಾಗಿ ನಾವು ತಿಳ್ಕೊಳ್ಬೇಕಾದದ್ದೇನು? ನಮ್ಮ ಗುರಿಯನ್ನು ಮುಟ್ಟುವಾಗ ನಮ್ಮ ಜೀವಿತವು ಹೇಗಿರಬೇಕು ಅಂದ್ರೆ, ರಾಜಕುಮಾರನ ಬಳಿಗೆ ನಾವು ಮೌಲ್ಯಾಧಾರಿತವಾದ ವಿಚಾರಗಳನ್ನು ಹೊತ್ತು ಹೋಗಬೇಕು. ನಮ್ಮ ಒಂದೊಂದು ಪ್ರಾರ್ಥನೆ ಧೂಪ ನೈವೇದ್ಯದಂತೆ ಅವರನ್ನ ಮುಟ್ಟಬೇಕು. ನನ್ನ ಕ್ರಿಸ್ತನನ್ನ, ನನ್ನ ಜೀವಿತವು ಯಾವತ್ತೂ ಕೂಡ ಎಪ್ಪುಗಟ್ಟದೆ ಹರಿದಾಡುವ ರಕ್ತದಂತೆ ಸಜೀವವಾದಂಥದ್ದೇ ಆಗಿರಬೇಕು ನನ್ನ ಜೀವಿತ. ಇದನ್ನ ತಿಳ್ಕೊಳ್ರಿ. ನಾವು ಎಷ್ಟು ವರ್ಷ ಬದುಕ್ತೀವಿ, ಎಷ್ಟು ವರ್ಷ ನಾವು ದಾಟಿ ಹೋಗ್ತೀವಿ, ಅದನ್ನ ಯಾವುದೇ ಹೆಜ್ಜೆಯಲ್ಲೂ ದೇವರು ನಮ್ಮನ್ನ ಕೇಳಲ್ಲ. ನಮ್ಮನ್ನು ಕೇಳೋದಿಷ್ಟೇ, ನಿನ್ನ ಜೀವಿತ ಮೌಲ್ಯಾಧಾರಿತವಾಗಿದೆಯಾ? ನಿನ್ನ ಬದುಕಿನಲ್ಲಿ ಸದಾ ಕಾಲ ನನ್ನ ನೆನೆದು ನೀನು ಇದ್ದ? ನಿನ್ನ ಬದುಕಿನ ಅಂತ್ಯದ ಸಮಯದವರೆಗೂ ನೀನು ಸಜೀವವಾದ ಜೀವಿತವನ್ನ, ನಿರ್ಜೀವ ಅಲ್ಲ, ಸತ್ತ ಜೀವಿತ ಅಲ್ಲ, ದೇವರ ಕಣ್ಣಿಗೆ ನೀನು ಸಜೀವವಾಗಿ ಕಾಣುವಂತ ಜೀವಿತವನ್ನು ಜೀವಿಸಿದ? ಇಷ್ಟೇ ಅವರಿಗೆ ಬೇಕಾಗಿರೋದು. ನೀನು ದೇವರ ಮಗನಾಗಿರ್ಬೇಕು, ಅಷ್ಟೇ ಅವರಿಗೆ ಬೇಕಾಗಿರುವಂಥದ್ದು. ಮಗಳಾಗಿರ್ಬೇಕು, ಅಷ್ಟೇ ಅವರಿಗೆ ಬೇಕಾಗಿರುವಂಥದ್ದು. ಅದನ್ನ ಕೇಳ್ತಾ ಇದ್ದಾರೆ. ನಿನ್ನ ಗುರಿ ಮುಟ್ಟಿದಾಗ ದೇವರಲ್ಲಿ ಬಂದು ಅರ್ಪಿಸುವುದಾದರೂ ಏನು? ನಿನ್ನನ್ನ ನೀನು ಅರ್ಪಿಸಬೇಕು. ಆಗ ನೀನು ಹೇಗಿರ್ಬೇಕು? ಚಿನ್ನದಂತೆ ಮೌಲ್ಯಾಧಾರಿತನಾಗಿರ್ಬೇಕು. ನಿನ್ನ ಪ್ರತಿಯೊಂದು ವಿಜ್ಞಾಪನಾ, ಪ್ರಾರ್ಥನಾ, ಸಮರ್ಪಿತ ಜೀವಿತವು ನಿನ್ನದಾಗಿ, ಸಮರ್ಪಿತ ಜೀವಿತ ನಿನ್ನದಾಗಿರಬೇಕು. ಮತ್ತು ನಿನ್ನ ಜೀವಿತ ಜೀವಂತವಾದಂಥದ್ದಾಗಿರಬೇಕು. ಹರಿದಾಡುವ ರಕ್ತದಂತೆ ನಿನ್ನ ಜೀವಿತ ಏನಾಗಿರ್ಬೇಕು? ಜೀವಂತವಾದಂಥದ್ದಾಗಿರ್ಬೇಕು. ಎಪ್ಪು ಕಟ್ಟುವಂಥದ್ದಲ್ಲ. ಎಪ್ಪು ಕಟ್ಟಿದ್ದನ್ನ ಸಡಿಲಗೊಳಿಸ್ತದೆ ರಕ್ತಬೋಳ. ಹಾಗೆ ನಿನ್ನ ಜೀವಿತ ಎಪ್ಪು ಕಟ್ಟಿರಬಾರ್ದು, ಜೀವಂತವಾಗಿರಬೇಕು.
ಗೊತ್ತಾಗ್ತಿದೆ ಅಲ್ವಾ? ಹಾಗಾಗಿ ಮೊದಲ ವಾಕ್ಯ ತಿಳಿಸಿದಂತೆ ನನ್ನನ್ನು ಗುರಿ ಮುಟ್ಟಿಸುವ ಆತನೇ. ಗುರಿ ಮುಟ್ಟಿಸಿದ ನಂತರ ನನ್ನ ಜೀವಿತವು ಯಾವ ರೀತಿಯಲ್ಲಿ ಇರಬೇಕು? ಮೌಲ್ಯಾಧಾರಿತವಾಗಿ ಕರ್ತನಿಗೆ ಅರ್ಪಣೆ ಆಗಬೇಕು ಎಂಬುದನ್ನ ಇದರ ವಾಕ್ಯದ ಮೂಲಕ ನಮಗೆ ಕರೆ ನೀಡಿ ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯ ಹೇಳ್ತದೆ, ಆಮೇಲೆ ದೇವರು ಅವರಿಗೆ ಏನ್ ಹೇಳ್ತಾ ಇದ್ದಾರೆ? ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದು ಎಂದು ಅಪ್ಪಣೆ ಕೊಟ್ಟದ್ರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಈಗ ದೇವರು ಮುಖ್ಯನ, ಅರಸ ಮುಖ್ಯನ? ಅವರಿಗೆ, ಜೋಯಿಸರಿಗೆ ಯಾರು ಮುಖ್ಯ ಆಗಿದ್ರು? ಯಾಕೆ ಅವರಿಗೆ ನಕ್ಷತ್ರ ಬಂದು ದಾರಿ ತೋರಿಸ್ತು? ಅವರ ಮನಸ್ಥಿತಿ ಹೇಗಿತ್ತು? ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಅವರು ದೇವರಿಗೆ ಮೊದಲ ಆದ್ಯತೆ ಕೊಟ್ಟಿದ್ರು. ಈ ಲೋಕದ ದೊಡ್ಡ ಅರಸನಿಗಲ್ಲ, ಈ ಲೋಕದ ದೊಡ್ಡ ಅಧಿಕಾರಿಗೆ ನೀವು ಜಾಗ ಕೊಡ್ತಾ ಇದ್ದೀರಾ, ಈ ಲೋಕದಲ್ಲಿ ವ್ಯಕ್ತಿತ್ವಗಳಿಗೆ ಸ್ಥಾನಮಾನವನ್ನು ಕೊಡ್ತಾ ಇದ್ದೀರಾ. ಮಕ್ಕಳೇ ಬದಲಾಗ್ರಿ. ನಿಮ್ಮ ಗುರಿ ಯಾಕೆ ಮುಟ್ತಾ ಇಲ್ಲ ಅಂದ್ರೆ ನೀನು ಸರಿಯಾದವರಿಗೆ ಸರಿಯಾದ ಸ್ಥಾನಮಾನವನ್ನು ಕೊಟ್ಟಿಲ್ಲ. ನಿನ್ನ ಜೀವಿತವನ್ನು ರೂಪಿಸಿದ ಆತನಿಗೆ ಉನ್ನತ ಸ್ಥಾನವನ್ನು ನಿನ್ನ ಜೀವಿತದಲ್ಲಿ ಕೊಡು, ನಿನ್ನ ಗುರಿಯನ್ನ ಮುಟ್ತೀಯ. ನೀನು ಜೀವಿಸುವಾಗ ಮೌಲ್ಯಾಧಾರಿತವಾಗಿ ಜೀವಂತವಾಗಿ ಕರ್ತನಿಗೆ ಅರ್ಪಣೆಯಾಗಿ ಜೀವಿಸು, ಆಗ ನೀನು ಗುರಿಯನ್ನ ಮುಟ್ತೀಯ. ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡು. ಜೋಯಿಸರನ್ನ ನೋಡು, ಅವರು ಹೆರೋದನ ಹೇಳ್ದ, ಬಂದು ನನ್ಗೆ ಹೇಳು, ನಾನು ಹೋಗಿ ಕಾಲಿಗೆ ಬೀಳ್ತೀನಿ, ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ದ. ಆದ್ರೆ ಅವರು ಹೆರೋದನ ಮಾತನ್ನ ಕೇಳಿದ್ರ? ದೇವರನ್ನ ಮಾತನ್ನ ಕೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋಗ್ಬಿಡ್ತಾರೆ. ನನಗೆ ರಾಜ ಬೇಕಿಲ್ಲ, ರಾಜ ಕೊಡುವ ಏನು ಬೇಕಿಲ್ಲ, ನನಗೆ ದೇವರ ಮಾತೆ ಮುಖ್ಯ. ಇವತ್ತಿನ ದಿನ ನಿನ್ನ ಜೀವಿತದಲ್ಲಿ ಈ ಲೋಕದ ವ್ಯಕ್ತಿತ್ವಗಳು ಮೋಸ ಮಾಡಲು ನಿನ್ನನ್ನು ಪ್ರೇರೇಪಿಸುವಾಗ ಅಂತ ಒಂದು ಆಶ್ಚರ್ಯವಾದಂತಹ ಜೀವಿತದಲ್ಲಿ ಈ ಒಂದು ಲೋಕ ಯಾವ ರೀತಿಯಲ್ಲಿದೆ ಅಂದ್ರೆ ಆಶ್ಚರ್ಯಕರವಾಗಿ ನಿನ್ನನ್ನು ಸೆಳೀತದೆ. ಯಾವ ರೀತಿಯಲ್ಲಿ ಅಂದ್ರೆ ನೋಡು, ಅವನು ಹೇಗೆ ಈ ಒಂದು ದಾರಿಯಲ್ಲಿ ನಡೆದ ಶ್ರೀಮಂತನಾಗ್ಬಿಟ್ಟ. ಆಶ್ಚರ್ಯ, ಹೇಗೆ ಶ್ರೀಮಂತನಾಗ್ಬಿಟ್ಟ? ನಾನು ಮಾಡಬೇಕು, ಅದು ಪಾಪವೋ ಪುಣ್ಯವೋ ಏನೋ ಲೆಕ್ಕಕ್ಕೆ ತಕ್ಕೊಳ್ಳಲ್ಲ. ನಡೀತಾ ಇರೋದು ಈ ಲೋಕ ಪ್ರೇರೇಪಿಸಿದಂತೆ ಜೀವಿಸ್ತಾ ಇದ್ದೀಯಾ? ಈ ಲೋಕ ಆಕರ್ಷಣೆಯನ್ನು ಮಾಡುವಾಗ ಅದಕ್ಕೆ ಬಿದ್ದು ಹೋಗ್ತಾ ಇದ್ದೀಯಾ? ಮಗನೇ, ಅವುಗಳಿಗಿಂತ ದೇವರ ಮಾತು ಹೆಚ್ಚಿನದು. ದೇವರ ಮಾತನ್ನು ಕೇಳಿ ಕೈಗೊಂಡು ನಡಿ, ನೀನು ಗುರಿಯನ್ನ ಮುಟ್ತೀಯ. ದೇವರಿಗೆ ಅರ್ಪಣೆಯಾಗಿ ಸಜೀವವಾದ ಜೀವಂತವಾದ ಜೀವಿತವನ್ನು ಜೀವಿಸಿದ ಮೌಲ್ಯಾಧಾರಿತವಾಗಿ ಬದುಕು. ನೀನು ದೇವರು ನಿನ್ನನ್ನ ಕೈ ಹಿಡಿದು ಗುರಿಯನ್ನ ಮುಟ್ಟಿಸ್ತಾರೆ. ಇದನ್ನ ವಾಕ್ಯ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ನನಗೆ ಈ ಲೋಕದ ಯಾವುದೇ ವ್ಯಕ್ತಿತ್ವ, ಯಾವುದೇ ಅಂತಸ್ತು, ಯಾವುದೇ ವಿಚಾರಕ್ಕಿಂತಲೂ ದೇವರೇ ಹೆಚ್ಚಿನವರು. ಅವರಿಗೆ ಮೊದಲ ಆದ್ಯತೆ. ಎರಡನೇದಾಗಿ ನಾನು ಸಂಪೂರ್ಣವಾಗಿ ಕರ್ತನಿಗೆ ಅರ್ಪಿತವಾಗುವ ಹೇಗೆ ಮೌಲ್ಯಾಧಾರಿತನಾಗಿ ಸಂಪೂರ್ಣವಾಗಿ ಜೀವಂತವಾದಂತ ರೀತಿಯಲ್ಲಿ ಸಮರ್ಪಣೆ ಆಗಬೇಕು. ನನ್ನ ಬದುಕು ಸಂಪೂರ್ಣವಾಗಿ ಕರ್ತನ ಚಿತ್ತದಲ್ಲಿದ್ದಾಗ ಅವರೇ ದಾರಿಯನ್ನು ತೋರಿಸಿ ಅವರೇ ಗುರಿಯನ್ನು ಮುಟ್ಟಿಸ್ತಾರೆ. ಫಲಪ್ರದರನ್ನಾಗಿ ನಮ್ಮನ್ನ ಮಾಡ್ತಾರೆ. ಜಯಪ್ರದನಾದಾತನು ಜಯವನ್ನು ಒದಗಿಸಿಕೊಡ್ತಾರೆ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆ, ಜೀವಂತ ಸ್ವರೂಪರೇ, ಅದ್ಭುತ ಸ್ವರೂಪರು ನೀವು ಸ್ವಾಮಿ. ನೀವು ತಿಳಿಯಪಡಿಸಿದಂತ ಅದ್ಭುತವಾದ ವಿಚಾರಗಳ ಮೂಲಕ ನಮಗೆ ತಿಳಿಯಪಡಿಸಿದರೆ ಈ ಲೋಕದ ಯಾವುದೇ ವ್ಯಕ್ತಿತ್ವಗಳ ಮಾತುಗಳಿಗಿಂತಲೂ, ಈ ಲೋಕದ ಎಲ್ಲಾ ಆಸ್ತಿ ಅಂತಸ್ತುಗಳಿಗಿಂತಲೂ, ಈ ಲೋಕದಲ್ಲಿರುವ ಅಧಿಕಾರಿಗಳಿಗಿಂತಲೂ ನಮಗೆ ಹೆಚ್ಚಿನವರು ದೇವರೇ ಎಂಬುದನ್ನು ಅರಿತುಕೊಳ್ಳ್ರಿ. ಇಷ್ಟು ದಿನ ಹೇಗೆ ಜೀವಿಸಿದ್ರಿ, ಇಷ್ಟು ದಿನ ಹೇಗೆ ಬದುಕಿದ್ರಿ ನನಗೆ ಬೇಕಿಲ್ಲ ಮಕ್ಕಳೇ. ಇಂದು ನಾನು ನಿಮ್ಮನ್ನು ಕರೆಯುತ್ತಿದ್ದೇನೆ. ನಿಜವಾಗಿಯೂ ಯಾರು ಶ್ರೇಷ್ಠರು ಅರಿತುಕೊಳ್ಳ್ರಿ. ನಿಮ್ಮನ್ನ ಗುರಿ ತಲುಪಿಸುವ ಒಂದು ಹಸ್ತ ಇದೆ ಅಂದ್ರೆ ಅದು ಯಾರದು ಎಂಬುದನ್ನ ಅರಿತುಕೊಳ್ಳ್ರಿ ಎಂಬುದಾಗಿ ಇಂದಿನ ವಾಕ್ಯದ ಮೂಲಕ ಕರೆ ನೀಡಿ ನಮ್ಮನ್ನ ನಿಮ್ಮೆಡೆಗೆ ಕರೆದಿದ್ದೀರಿ ಸ್ವಾಮಿ. ಸತ್ಯದ ಜ್ಞಾನದಿಂದ ನಮ್ಮನ್ನು ತುಂಬಿಸಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಇನ್ನು ಮುಂದೆ ನಮ್ಮ ಲೌಕಿಕ ಜೀವಿತಗಳಿಂದ ನಮ್ಮ ದೈವಿಕ ಬದುಕನ್ನು ನಾಶಪಡಿಸಿಕೊಳ್ಳದೆ, ನಿತ್ಯ ಜೀವದ ಬದುಕನ್ನು ನಾಶಪಡಿಸಿಕೊಳ್ಳದೆ, ನಿಮ್ಮ ಹೆದ್ದಾರಿಯಲ್ಲಿ ಜೀವಿಸುತ್ತಾ ನಿಮ್ಮ ಪಾದ ಸನ್ನಿಧಾನದಲ್ಲಿ ಸಮರ್ಪಣೆಯಾದಂತಹ ಮೌಲ್ಯವುಳ್ಳಂತಹ ಸಜೀವ ಜೀವಿತವನ್ನು ಜೀವಿಸಿ ನಿಮಗೆ ಅರ್ಪಣೆಯಾಗಿ ನೀವು ನಡೆಸಿದ ದಾರಿಯಲ್ಲೇ ನಡೆದು ನಿಮ್ಮನ್ನು ಬಂದು ಸೇರುವಂತಹ ಸೌಭಾಗ್ಯದಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಬೇಡುತ್ತೇವೆ ತಂದೆಯೇ. ಆಮೇನ್.